ತಾವೆಲ್ಲರೂ ಇತ್ತೀಚೆಗೆ ಒಂದು ಹಾಡನ್ನು ಗಮನಿಸಿರ್ಬೋದು, ಎಂಥ ಶ್ರೀಮಂತನಂತಾನು. ಆ ಹಾಡನ್ನು ಹೇಳಿದವರು ಮೊದಲಿಂದ ಅದನ್ನು ಜನಪ್ರಿಯಗೊಳಿಸಿದರು ಶ್ರೀ ಅನಂತ ಕುಲಕರ್ಣಿಯವರು. ಅದು ಬರೀ ಹಾಡಿನ ಎಂಥ ಶ್ರೀಮಂತನಂತಾನೋ ಹಾಡಿನ ಶ್ರೀಮಂತಿಕೆ ಅಲ್ಲ, ಕನ್ನಡದ ಶ್ರೀಮಂತಿಕೆ, ದಾಸ ಸಾಹಿತ್ಯದ ಶ್ರೀಮಂತಿಕೆ ಮತ್ತು ಭಕ್ತಿಯ ಶ್ರೀಮಂತಿಕೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂಥ ಒಂದು ಅದ್ಭುತ ಗಾಯಕರು ನಮ್ಮ ಟ್ರಸ್ಟ್ನ ಅಧ್ಯಕ್ಷರಾಗಿರೋದು ನಾವು ಸೌಭಾಗ್ಯ ಅಂತ ಹೇಳ್ತಾ, ಹರಿದಾಸ ಹಬ್ಬವನ್ನು ಕುರಿತು, ಈ ಬಂದೆಯ ಗುರುರಾಯ ಕಾರ್ಯಕ್ರಮವನ್ನು ಕುರಿತು ಪ್ರಾಸ್ತಾವಿಕವಾಗಿ ನಮ್ಮ ಅಧ್ಯಕ್ಷರಾದಂಥ ಡಾಕ್ಟರ್ ಎಂ.ಆರ್.ವಿ. ಕುಲಕರ್ಣಿಯವರು ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿದಾಸ ಸಂಪದಾ ಟ್ರಸ್ಟ್ ಕಳೆದ 24 ವರ್ಷಗಳಿಂದ ಯಾವುದೇ ಸಂಸ್ಥೆ ಒಂದೇ ಸಮನಾಗಿ ವರ್ಷಕ್ಕೂ ಇನ್ನೂ ಹೆಚ್ಚು ಅಭಿವೃದ್ಧಿಯಾಗಿ ಅದರ ವಿಶೇಷತೆಯನ್ನು ಬೆಳೆಸ್ತಾ ಹೋಗಿರ್ತಕ್ಕಂಥ, ಬಹುಶಃ ಹರಿದಾಸರ ಪದಗಳನ್ನು ಇಟ್ಕೊಂಡು ಮಾಡಿರ್ತಕ್ಕಂಥ ಏಕೈಕ ಸಂಸ್ಥೆ ಅಂದರೆ ಹರಿದಾಸ ಸಂಪದಾ ಟ್ರಸ್ಟ್. ಕೆಲವಾರು ಯುವಕರು ಸೇರಿ, ಯುವಕರಿಗೆ ಇಂಥದ್ದೆಲ್ಲ ಮನಸ್ಸಿಗೆ ಬರೋದು ಬಹಳ ಅಪರೂಪ. ಅದು ದೈವಚಿತ್ತನೇ ಇರಬೇಕು. ಏನಾದರೂ ಬೇರೆ ಕಾರ್ಯಕ್ರಮಗಳು ಮಾಡೋಕ್ಕೆ ಸಾಮಾನ್ಯವಾಗಿ ಆಸಕ್ತಿ ಇರ್ತಕ್ಕಂಥ ವಯಸ್ಸಲ್ಲಿ ಹರಿದಾಸರ ಕೀರ್ತನೆಗಳನ್ನು ಇಟ್ಕೊಂಡು ಹರಿದಾಸ ಸಂಪದಾ ಟ್ರಸ್ಟ್ ಅಂತ ಹುಟ್ಟಾಕಿ ತನ್ಮೂಲಕವಾಗಿ ಮನೆ ಮನೆಗೂ ಮನಕ್ಕೂ ಹರಿದಾಸ ಸಾಹಿತ್ಯವನ್ನು ತಲುಪಿಸ್ತಕ್ಕಂಥ ಕೆಲಸ ಈ ಹರಿದಾಸ ಸಂಪದಾ ಟ್ರಸ್ಟ್ ಮಾಡಿದೆ. ಪ್ರತಿ ವರ್ಷವೂ ಸಹ ಅನೇಕ ಗಣ್ಯರಿಂದ, ಸಂಗೀತ ಆಸಕ್ತರಿಂದ ಮತ್ತು ಸಂಗೀತ ಪ್ರಿಯರಿಂದ ಒಳಗೊಂಡಂಥ ಈ ಒಂದು ಕಾರ್ಯಕ್ರಮ ತುಂಬಾ ಜನಾನುರಾಗಿ ಕಾರ್ಯಕ್ರಮವಾಗಿದೆ. ನಮಗೆ ಪ್ರತಿ ಸತಿ ಎಲ್ಲಿ ಹೋದ್ರೂ ಮುಂದಿನ ಹರಿದಾಸ ಹಬ್ಬ ಯಾವಾಗ, ಎಲ್ಲಿ ಮಾಡ್ತೀರಾ ಅಂತ ಕೇಳೋ ಹಂಗೆ ಪಾಪ್ಯುಲರ್ ಆಗಿದೆ ನಮ್ಮ ಹರಿದಾಸ ಸಂಪದಾ ಟ್ರಸ್ಟ್. ಹಾಗೆ ಯೋಚನೆ ಮಾಡಿದಾಗ ಈ ಮಧುಸೂದನ್ನು ಬಂದೆಯ ಗುರುರಾಯ ಅಂತ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಯೋಚನೆ ಮಾಡಿದ್ರು. ಇದರ ವಿಶೇಷತೆ ಏನು ಅಂದರೆ, ನಾವು ಹರಿದಾಸ ಸಂಪದಾ ಟ್ರಸ್ಟ್ ಕಾರ್ಯಕ್ರಮಗಳಲ್ಲಿ ಹರಿದಾಸ ಹಬ್ಬದಲ್ಲಿ, ಹಬ್ಬ ಅಂತಕ್ಕಂಥ ವರ್ಡ್ ಬಂದಿದ್ದೇ ನಮ್ಮ ಹರಿದಾಸ ಸಂಪದಾ ಟ್ರಸ್ಟಿಂದ. ಯಾವುದೇ ಒಂದು ಕಾರ್ಯಕ್ರಮನ ಹಬ್ಬದ ರೀತಿಯಲ್ಲಿ ಸಂಭ್ರಮಿಸಿ, ಅಲ್ಲಿ ನಾವು ಹೋಳಿಗೆ ಪಾಯಸ ತಿಂದರೆ ಇಲ್ಲಿ ಅದಕ್ಕಿಂತ ಪ್ರಿಯವಾದಂಥ ದಾಸರ ನಾಮಗಳನ್ನು ಕೇಳಿ ನಾವು ನಮ್ಮ ಹೊಟ್ಟೆಯನ್ನು ತುಂಬಿಸ್ಕೊಳ್ಬೋದು. ಅಷ್ಟರ ಮಟ್ಟಿಗೆ ನಡೆದಿದೆ ಇದುವರೆಗೆ. ಈ ಒಂದು ಬಂದೆಯ ಗುರುರಾಯದಲ್ಲಿ ವಿಶೇಷತೆ ಏನು ಅಂದರೆ, ನಾವು ಪ್ರತಿ ವರ್ಷ ಪ್ರತಿ ಕಾರ್ಯಕ್ರಮದಲ್ಲಿ ದಾಸರ ಕೀರ್ತನೆಗಳನ್ನು ಹಾಡ್ತಕ್ಕಂಥದ್ದೊಂದು ಪ್ರತೀತಿ. ಹಾಗಾಗಿ ಎಕ್ಸ್ಕ್ಲೂಸಿವ್ ಆಗಿ ರಾಯರ ಮೇಲೆ ಮಾಡಿರ್ತಕ್ಕಂಥ ಹರಿದಾಸ ಕೃತಿಗಳು, ಬೇರೆಯವರ ಒಂದು ಕವನಗಳಲ್ಲಿ ಉಪಯೋಗಿಸ್ಕೊಂಡು ತುಂಬ ಜನ ರಾಯರ ಬಗ್ಗೆ ಅನೇಕ ಸಂಗೀತವನ್ನು ಮಾಡಿದ್ದಾರೆ. ಅದು ಅಲ್ಲಲ್ಲಿ ಕೇಳಿರ್ತೀವಿ. ಅದನ್ನೆಲ್ಲ ಒಟ್ಟಾಗಿ ರಾಯರ ಒಂದು ಚಿತ್ರಣವನ್ನು ಕೊಡ್ತಕ್ಕಂಥ, ರಾಯರ ಒಂದು ವಿಶೇಷತೆಗಳನ್ನು ತಿಳಿಸ್ತಕ್ಕಂಥ ಒಂದು ಕೀರ್ತನೆಗಳನ್ನು ಆರಿಸ್ಕೊಂಡು ಅದರ ಮೂಲಕವಾಗಿ ಜನರಿಗೆ, ಇದು ರಂಜನಾತ್ಮಕ ಕಾರ್ಯಕ್ರಮ ಅಲ್ಲ, ರಂಜನೆ ಇರಬಹುದು ಜೊತೆಗೆ, ಹಾಗೆ ಭಕ್ತಿಪೂರ್ವಕವಾದಂಥ ಒಂದು ಕಾರ್ಯಕ್ರಮವನ್ನು ನಾವು ನೀಡಬೇಕು ಅಂತಕ್ಕಂಥ ಈ ನಿಟ್ಟಿನಲ್ಲಿ ತುಂಬ ಯೋಚನೆ ಮಾಡಿ ಈ ಕಾರ್ಯಕ್ರಮಕ್ಕೆ ನಾವು ಕೆಲವಾರು ಗಣ್ಯ ವ್ಯಕ್ತಿಗಳನ್ನು ಕರೆದು, ನಮ್ಮ ಹರಿದಾಸ ಸಂಪದಾ ಟ್ರಸ್ಟಿನ ವಿಶೇಷತೆಯೇ ಬರೀ ಸಂಗೀತ ಅಲ್ಲ, ಪ್ರವಚನ, ಆಮೇಲೆ ಸಂವಾದ ಕಾರ್ಯಕ್ರಮ ಅಂತೂ ಎಷ್ಟು ಮನೆ ಮಾತಾಗಿದೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಸಂವಾದ ನೀವು ನೋಡೋದು ಹರಟೆಗಳು ಮತ್ತು ಹಾಸ್ಯಕ್ಕೆ ಸಂಬಂಧಪಟ್ಟಂಥದ್ದು, ಇಂಥವು ಸಾಮಾನ್ಯವಾಗಿ ನೋಡ್ತಕ್ಕಂಥದ್ದು. ಆದರೆ ಹರಿದಾಸ ಸಾಹಿತ್ಯದಲ್ಲಿ ವಿಶೇಷತೆ ಒಂದು ಸಬ್ಜೆಕ್ಟನ್ನು ಕೊಟ್ಟು ಅದರ ಬಗ್ಗೆ 4-6 ಜನ ಮಾತಾಡ್ತಕ್ಕಂಥದ್ದು ತುಂಬ ಕೇಳೋಕ್ಕೆ ಭಾಳ ಹಿತವಾಗಿರ್ತಕ್ಕಂಥ ಕಾರ್ಯಕ್ರಮ. ತುಂಬಾ ನಮ್ಮಲ್ಲಿ ಸಕ್ಸಸ್ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗುತ್ತೆ. ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಅದನ್ನೇ ಯೋಚನೆ ಮಾಡಿದಾಗ, ನಾವು ರಾಮ ವಿಠಲಾಚಾರ್ಯರನ್ನ ಇದಕ್ಕೆ ಆಹ್ವಾನ ಮಾಡೋಣ. ಅವರು ಒಳ್ಳೆಯ ವಾಗ್ಮಿಗಳು, ಜ್ಞಾನಸ್ಥರು, ತುಂಬ ಚೆನ್ನಾಗಿ ರಾಯರ ಬಗ್ಗೆ, ಈ ಒಂದು ರಾಯರ ಕೃತಿಗಳ ಬಗ್ಗೆ ಮಾತಾಡ್ತಕ್ಕಂಥವ್ರು ಅಂತ ಹೇಳಿ ಅವ್ರನ್ನ ಆತ್ಮೀಯವಾಗಿ ಕೇಳ್ಕೊಂಡಾಗ ಅವರು ಭಾಳ ಸಂತೋಷದಿಂದ ಬಂದು ಅವರು ನಮ್ಮ ಅನೇಕ ಸಂವಾದ ಕಾರ್ಯಕ್ರಮಗಳಲ್ಲಿ ಇದುವರೆಗೆ ಭಾಗವಹಿಸಿದ್ದಾರೆ. ಇವತ್ತು ಕೂಡ ಅವರು ಬಂದರು. ಹಾಗೆ ನಮ್ಮ ವೈ ವಿ ಗುಂಡೂರಾವ್ ಅವರು ಹಾಸ್ಯ ಸಾಹಿತ್ಯದಲ್ಲಿ ಮತ್ತು
ಹಾಸ್ಯೋತ್ಸವದಲ್ಲಿ ಎಲ್ಲೇ ಆದರೂ ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ವೈ ವಿ ಗುಂಡೂರಾವ್ ಒಬ್ಬರು ಇದ್ದೇ ಇರ್ತಾರೆ. ಅವರು ಬರೀ ಹಾಸ್ಯ ಮಾತ್ರ ಅಲ್ಲ, ಅವರ ಜ್ಞಾನ ಯಾವ ಲೆವೆಲಲ್ಲಿದೆ ಅಂದರೆ ಯಾವ ಪಂಡಿತರಿಗೂ ಕಮ್ಮಿ ಇಲ್ಲ. ಅವರು ಅಷ್ಟು ತಿಳ್ಕೊಂಡಿದ್ದಾರೆ ವಿಷಯ. ಅದರಲ್ಲೂ ಭಗವದ್ಗೀತೆ ಬಗ್ಗೆ ಅವ್ರು ಮಾತಾಡೋಕ್ಕೆ ಶುರು ಮಾಡಿದ್ರೆ ಹಾಸ್ಯವನ್ನು ಸೇರಿಸಿ ಎಲ್ಲರಿಗೂ, ಸಾಮಾನ್ಯ ಮನುಷ್ಯರಿಗೂ ಅರ್ಥವಾಗುವ ರೀತಿಯಲ್ಲಿ ನಮಗೆ ಉಣಬಡಿಸ್ತಾರೆ ವೈ ವಿ ಗುಂಡೂರಾವ್. ಅವ್ರನ್ನ ಕೇಳಿದಾಗ ಕೂಡ ಅವ್ರು ಭಾಳ ಸಂತೋಷದಿಂದ ಒಪ್ಕೊಂಡು ಬಂದಿದ್ದಾರೆ. ಮತ್ತು ನಮ್ಮ ವಿಜಯ ರಾಘವೇಂದ್ರ ಅವರು, ಇವರು ರಾಜ್ಕುಮಾರ್ ಫ್ಯಾಮಿಲಿಗೆ ಸೇರಿದಂಥವರು. ಆ ರಾಜ್ಕುಮಾರ್ ಎಷ್ಟು ಜನಪ್ರಿಯರಾಗಿದ್ದರು, ಅವರ ಹೆಚ್ಚಿನ ಜನಪ್ರಿಯತೆ ಆಗಿದ್ದು ಅವರು ರಾಯರ ಕೃತಿಗಳನ್ನು ಆಡಿದ ಮೇಲೆ. ಯಾಕೆಂದರೆ ಎಲ್ಲ ಮನೆಗಳಲ್ಲಿ ನಾವು ಕೇಳತಕ್ಕಂಥ ಹಾಡುಗಳಲ್ಲಿ ರಾಜ್ಕುಮಾರ್ ಅವರು ಹಾಡಿರ್ತಕ್ಕಂಥದ್ದು ಬಾಲಕ ಬಂದೆಯ ಗುರುರಾಯ ಅಂತ ಯಾವ ಗುರುವಾರ ನಾವು ಕೇಳದೇ ಇರ್ತೀವಿ, ಎಲ್ಲಾದರೂ ಒಂದು ಕಡೆ ಹಾಕೇ ಇರ್ತಾರೆ. ಎಷ್ಟು ಭಕ್ತಿಪೂರ್ವಕವಾಗಿ ಅವರ ಒಂದು ಸಂಗೀತದ ಒಂದು ನಾಲೆಡ್ಜು ಎಷ್ಟಿರಬಹುದು. ಅವರು ಶಾಸ್ತ್ರೀಯವಾಗಿ ಕಲಿಯದೇ ಇದ್ದರೂ ಸಹ, ಬಹುಶಃ ನಾನು ತಿಳ್ಕೊಂಡಂಗೆ ಅವ್ರು ಕಲ್ತಿಲ್ಲ, ಆದರೆ ಆ ಒಂದು ರಂಗಗೀತೆಗಳಲ್ಲಿ ಬಹಳ ವರ್ಷದ ಅನುಭವ. ಹಾಗಾಗಿ ಒಳ್ಳೆ ವಾಯ್ಸು, ಒಳ್ಳೆ ಸಂಗೀತ, ಒಳ್ಳೆ ನಾಲೆಡ್ಜು ಎಲ್ಲ ಇಟ್ಕೊಂಡಿರ್ತಕ್ಕಂಥ ರಾಜ್ಕುಮಾರ್ ಅವರು ಅನೇಕ ರಾಯರ ಕೃತಿಗಳನ್ನು ಉದಯಶಂಕರ್ ಅವರ ಸಾಹಿತ್ಯದಲ್ಲಿ ಬಹಳ ಚೆನ್ನಾಗಿ ಹೇಳಿ ಎಲ್ಲರ ಮನಸ್ಸನ್ನು ಗೆದ್ದಿರ್ತಕ್ಕಂಥವ್ರು. ಅವರ ಕುಟುಂಬದಿಂದ ಇವರು ಕೂಡ ಒಬ್ಬರು ಸಂಗೀತಗಾರರೇ. ನಮ್ಮ ವಿಜಯ ರಾಘವೇಂದ್ರ ಅವರು ಭಾಳ ಚೆನ್ನಾಗಿ ಹಾಡ್ತಾರೆ ಅಂತ ಎಲ್ಲರೂ ಬೇರೆ ಬೇರೆ ಸಂದರ್ಭದಲ್ಲಿ ಒಂದೊಂದು ಹಾಡು ಕೇಳಿದ್ದೀವಿ. ಆದರೆ ಅವರನ್ನ ಇನ್ನೂ ಹೆಚ್ಚು ನಿರೀಕ್ಷೆ ಮಾಡಿ ನಾವು ಇವತ್ತಿನ ದಿವಸ ಅವ್ರನ್ನ ಇಲ್ಲಿ ಅತಿಥಿಯಾಗಿ ಬರಬೇಕು ಅಂತ ಕರೆದಾಗ ಭಾಳ ಸಂತೋಷದಿಂದ ಹೋಗಿ ಬಂದಿದ್ದಾರೆ. ಅವ್ರಿಗೂ ವಿಶೇಷವಾದ ಸ್ವಾಗತ. ಮತ್ತು ವಿ ಮನೋಹರ್ ಅವರು ಕೊಟ್ಟರು ದೊಡ್ಡ ಸಂಗೀತ ನಿರ್ದೇಶಕರು. ಬಹುಶಃ ಕರ್ನಾಟಕ ಕಂಡಂಥ ಮೊಟ್ಟ ಮೊದಲ ಒಂದು ಸಂಗೀತ ನಿರ್ದೇಶಕರ ಪೈಕಿ ವಿ ಮನೋಹರ್ ಅವರು ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದ್ದಾರೆ. ಎಲ್ಲ ತರಹದ್ದು, ಅದರಲ್ಲೂ ಶಾಸ್ತ್ರೀಯ ಸಂಗೀತ ಕೂಡ ಭಾಳಷ್ಟು ಚೆನ್ನಾಗಿ ಉಪಯೋಗ ಮಾಡಿಕೊಂಡು ಅವರು ಈ ಚಲನಚಿತ್ರ ಸಂಗೀತವನ್ನು ಕೊಟ್ಟಿರ್ತಕ್ಕಂಥವ್ರು. ನನ್ನ ಅದೃಷ್ಟ ಅವರು ನಮ್ಮನೆ ಎದುರಿಗೆ ಭಾಳ ವರ್ಷ ಇದ್ದರು. ಆದ್ದರಿಂದ ಅವ್ರ ಬಗ್ಗೆ ಹೆಚ್ಚಿನ ವಿಷಯ ಗೊತ್ತಾಗ್ತಾ ಬಂತು. ತುಂಬ ಸಹೃದಯರು, ತುಂಬ ಸಿಂಪಲೆಸ್ಟ್ ಟು ದಿ ಕೋರ್. ವಿ ಮನೋಹರ್ ಅಂದರೆ ನೋನ್ ಫಾರ್ ದಿ ಸಿಂಪ್ಲಿಸಿಟಿ ಅಂತ ಹೇಳ್ಬೋದು. ಅಂಥ ಒಂದು ಸಿಂಪಲ್ ಪರ್ಸನ್. ಯಾವೊಂದು ಮಗು ಹೋಗಿ ಕೇಳಿದ್ರು ಕೂಡ ಒಂಚೂರು ಬೇಜಾರಿಲ್ಲದೆ ಅವ್ರಿಗೆ ಉತ್ತರ ಕೊಡ್ತಕ್ಕಂಥ ಸ್ವಭಾವ. ಅವರು ಇವತ್ತಿನ ದಿವಸ ಬಂದಿರತಕ್ಕಂಥದ್ದು ಬಂದೆಯ ಗುರುರಾಯ ಕಾರ್ಯಕ್ರಮಕ್ಕೆ ಒಂದು ವಿಶೇಷವಾದಂಥ ಕಲೆ. ಮತ್ತು ಈಗಷ್ಟೇ ಹೇಳಿದ್ರು ನಮ್ಮೆಲ್ಲರ ನಾಯಕರು, ನಮ್ಮ ಇವರು ಇದ್ದ ಸಂಗೀತಕ್ಕೆ ಕೊರತೆಯೇ ಇಲ್ಲ ಅಂಥ ಒಂದು ವಿಶೇಷ ವ್ಯಕ್ತಿ. ಅವರು ಕೂಡ ನಮ್ಮೊಟ್ಟಿಗೆ 24 ವರ್ಷದಿಂದ ಬಹುಶಃ ನಮ್ಮ ಹರಿದಾಸ್ ಸಂಪದ ಟ್ರಸ್ಟಲ್ಲಿ ಪುತ್ತೂರು ನರಸಿಂಹ ನಾಯಕರು ಒಬ್ಬರಾಗಿದ್ದಾರೆ. ಹೋದ ವರ್ಷ ಒಂದು ವಿಶೇಷ ಕಾರ್ಯಕ್ರಮ ಮಾಡಿದ್ರು. ಈ ಭಜನೆ ಗ್ರೂಪ್ಗಳನ್ನು ಸೇರಿಸಿ ಒಂದು ಕಾಂಪಿಟೇಷನ್ ಕಂಡಕ್ಟ್ ಮಾಡಿದ್ರು. ಅದು ಎಷ್ಟು ಕಷ್ಟಕರವಾದ ಕೆಲಸ ಅಂತ ಅವ್ರು ಮಾಡಿದಾಗ ನನಗೆ ಎದುರುಕಂಡು ಅನ್ನಿಸ್ತಾ ಇತ್ತು, ಹೇಗೆ ಮಾಡಿದ್ರಪ್ಪ ಇವರು ಅಂತ. ಅಷ್ಟು ಸಂಸ್ಥೆಗಳು ಭಜನಾ ಮಂಡಳಿಗಳನ್ನ ಸೇರಿಸಿ ಅವರಲ್ಲಿ ಒಂದು ಆಸಕ್ತಿಯನ್ನು ಹುಟ್ಟಿಸಿ ಆ ಭಜನಾ ಮಂಡಳಿಗಳಲ್ಲೇ ಒಂದು ಕಾಂಪಿಟೇಷನ್ ಮಾಡಿ ಆಮೇಲೆ ಒಂದು ಪ್ರೈಸ್ ಕೊಟ್ಟರು ಒಂದು 2 ಸಂಸ್ಥೆಗಳಿಗೆ. ಅಂಥ ದೊಡ್ಡ ಕಾರ್ಯಗಳನ್ನ ಮಾಡೋದರಲ್ಲಿ ಅವ್ರು ಎತ್ತಿದ ಕೈ. ಅವ್ರು ಬಂದಿರತಕ್ಕಂಥದ್ದು ನಮಗೆ ಭಾಳ ಸಂತೋಷ. ಮತ್ತು ನಮ್ಮೆಲ್ರಿಗೂ ಒಂದು ಆಸಕ್ತಿಯನ್ನು ಮೂಡಿಸ್ತಕ್ಕಂಥವ್ರು ನಮ್ಮ ಒಂದು ಅಧ್ಯಕ್ಷರು ಆಗಿರ್ತಕ್ಕಂಥ ಅನಂತ್ ಕುಲಕರ್ಣಿ ಅವರು ನಿಜವಾಗಿ ಈ ಸಂಸ್ಥೆಗೆ ಒಂದು ಆಧಾರ ಸ್ತಂಭ ಅಂತ ಹೇಳಬೇಕು. ನಮ್ಮೆಲ್ಲ ಸಂಗೀತ ಕಾರ್ಯಕ್ರಮಗಳು ಕೂಡ ಮಾರ್ಗದರ್ಶನ ಮಾಡ್ತಕ್ಕಂಥವ್ರು ಅನಂತ್ ಕುಲಕರ್ಣಿ ಅವರು. ಈಗ ರಾಯಚೂರು ಶೇಷಗಿರಿದಾಸ್ ಬಂದ್ಯಾರೆ, ಅವ್ರಿಗೂ ಕೂಡ ನಮಸ್ಕಾರ. ಇವರೆಲ್ಲ ಮೊದಲಿಂದ ನಮ್ಮ ಒಂದು ಈ ಸಂಸ್ಥೆಗೆ ಭಾಗಿಗಳಾಗಿದ್ದವರು. ಬಹಳ ವರ್ಷದ ಒಂದು ಸಂಬಂಧ, ಸಂಬಂಧ ನಮ್ಮ ಈ ಒಂದು ಸಂಸ್ಥೆಗೂ ಇವರೆಲ್ರಿಗೂ. ಹಾಗೆ ತಾವೆಲ್ಲರೂ ಬಂದಿರತಕ್ಕಂಥದ್ದು ತುಂಬ ಸಂತೋಷ. ನಮ್ಮೆಲ್ಲರ ಪೈಕಿ ಬಹಳ ವಿಶಿಷ್ಟವಾಗಿ ನಿಲ್ತಕ್ಕಂಥ ವ್ಯಕ್ತಿ ಅಂದರೆ ನಮ್ಮ ಶಶಿಧರ್ ಕೋಟೆ ಅವರು ಕೂಡ ಅಷ್ಟೇ ವೆರಿ ಸಿಂಪಲ್. ಅವರ ಒಂದು ಲೆವೆಲ್ಗೆ ಅವ್ರು ಇರ್ತಕ್ಕಂಥದ್ದು ಭಾಳನೇ ಆಶ್ಚರ್ಯ ಆಗುತ್ತೆ. ತುಂಬ ಸಿಂಪಲ್ ಮನುಷ್ಯ. ಯಾವತ್ತೂ ಯಾರು ಕರೆದ್ರು ಇಲ್ಲ ಅಂತ ಹೇಳಿದ್ದೆ ನಾನು ನೋಡಿಲ್ಲ. ಅಷ್ಟರ ಮಟ್ಟಿಗೆ
ಅವರು ಭಾಗಿಗಳಾಗ್ತಾರೆ. ಇವತ್ತಿನ ದಿವಸ ರಾಯರ ಬಗ್ಗೆ ಕೆಲವಾರು ಗೀತೆಗಳನ್ನು ಹಾಡೋಕ್ಕೆ ಅವರು ಬಂದಿರತಕ್ಕಂಥದ್ದು ನಮಗೆ ತುಂಬ ಸಂತೋಷ. ನಾಗೇಂದ್ರ, ಹೀಗೆ ಅನೇಕ ಜನ ಇಲ್ಲಿ ಬಂದಿದ್ದೀರಾ. ತಮ್ಮೆಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿ ಬರಲಿ, ಮತ್ತು ಆ ರಾಯರ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದ ಡಾಕ್ಟರ್ ಎಂ ಆರ್ ಪ್ರಸಾದ್ ಅವರಿಗೆ. ನಾನು ಈಗಾಗಲೇ ಬೆಳಗ್ಗೆ ಹೇಳಿದೆ, ಇವತ್ತು ಬೆಳಗ್ಗೆ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಿದಾಗ ಬೆಳಗ್ಗೆ ಎಲ್ಲ ತಿರಂಗ, ಸಂಜೆ ತುಂಗಾ ತರಂಗ ಅಂತ ರಾಯರ ಒಂದು ನಡೀತಾ ಇದೆ. ಮತ್ತು ಎಲ್ಲರ ವಿವರಣೆಗಳನ್ನು ಕೊಟ್ಟಿದ್ದರು ಸಾತ್ವಿಕರು, ಎಷ್ಟು ಜನ ಸಜ್ಜನರು. ಹಾಗಾಗಿ ಇದು ಸಜ್ಜನ ಸಂಘನೂ ಸಹ ಆಗಿದೆ. ಇಂಥ ಒಂದು ಸಜ್ಜನ ಸಂಘ ನಮ್ಮ ವೇದಿಕೆಯಲ್ಲಿ ಬರಬೇಕು ಅನ್ನೋದು ರಾಯರ ಇಚ್ಛೆ ಆಗಿತ್ತು. ಯಾಕೆಂದರೆ ಇದು ಭಾಳ ಕಡಿಮೆ ಅವಧಿಯಲ್ಲಿ ನಾವು ಇದನ್ನು ನಿರ್ಧಾರ ಮಾಡಿದ್ವಿ. ಮಂತ್ರಾಲಯಕ್ಕೆ ತೆರಳಿ ಪೂಜ್ಯ ಗುರುಗಳಿಂದ ಆಶೀರ್ವಾದವನ್ನು ಪಡೆದು ಅವರು ಮಂತ್ರಾಕ್ಷರ ಕೊಟ್ಟ ಮೇಲೆ ಇದರ ಕಾರ್ಯಕ್ರಮ ಮುಂದುವರಿಯಿತು. ಹಾಗಾಗಿ ಇದು ಭಾಳ ಸುಲಲಿತವಾಗಿ ಸಾಗ್ತಾ ಇದೆ ಅನ್ನೋದು ನನ್ನ ಭಾವನೆ. ಒಂದು ಭಾಷೆ ಮತ್ತು ಭಕ್ತಿ ಹೇಗೆ ದೇಶವನ್ನು ಬೆಳೆದಿದೆ, ಇವತ್ತು ನಮ್ಮ ದೇಶ ಬೆಳೆದಿರೋದು ನಿಂತಿರೋದು ಭಕ್ತಿ ಮೇಲೆ ಅಥವಾ ನಮ್ಮ ನಂಬಿಕೆಗಳ ಮೇಲೆ. ಭಾಷೆ ಒಂದು ರಾಜ್ಯವನ್ನು ಬೆಸೆಯುತ್ತೆ. ಈ ಭಕ್ತಿ ಭಾಷೆ ಎರಡನ್ನೂ ಬೆಸೆದು ನಿಂತಿರೋರು ನಮ್ಮ ರಾಯರು. ಎಲ್ಲೆಲ್ಲಿ ನೋಡಿದ್ರು ನೀವು ರಾಯರು ಅಂತ ಪರಿಚಯ ಆದಮೇಲೆ, ಯಾವುದೇ ದೇಶದಲ್ಲಿದ್ರಿ ಅವ್ರ ಮುಖದನ್ನ ತಿಳ್ಕೊಂಡ್ಮೇಲೆ, ನಾವು ಅವ್ರು ಮಾತಾಡ್ಸಿದ ಮೇಲೆ ನಾವು ಹತ್ರ ಆಗಿಬಿಡ್ತೀವಿ. ಅದು ಬೇರೆ ಭಾಷೆ ಆಗಿದ್ರೂ ಸಹ ಅವರು ರಾಯರ ಭಕ್ತರಾಗಿದ್ದರೆ ನಾವು ಹತ್ರ ಆಗಿಬಿಡ್ತೀವಿ. ಅಂತ ರಾಯರಿಂದ ನಡೆಯುವಂಥ ಈ ಹರಿದಾಸ ಹಬ್ಬದ 25ನೇ ವರ್ಷ, ಅಂದರೆ ರಜತ ಮಹೋತ್ಸವ ಇನ್ನು ಮುಂದಿನ ವರ್ಷ ಅಲ್ಲ, ಅದು ಮುಂದಿನ ವರ್ಷ ಇದೆ. ಅದರ ಪೀಠಿಕೆಯಾಗಿ ಅಥವಾ ಮುನ್ನಡಿಯಾಗಿ ಅಥವಾ ಮುನ್ನಡೆಯಾಗಿ ಈ ಕಾರ್ಯಕ್ರಮ ಇದೆ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಶ್ರೀಗಳು ಆಶೀರ್ವಾದ ಕೊಟ್ಟು ರಜತ ಮಹೋತ್ಸವಕ್ಕೆ ನಾವು ಇರ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ರಜತ ಮಹೋತ್ಸವದ ಮುನ್ನಡೆಯ ಕಾರ್ಯಕ್ರಮದ ದೀಪ ಬೆಳಗೋದ್ರ ಜೊತೆಗೆ ನಾವು ಈ ಸಭೆಯನ್ನು ಈಗ ಎಲ್ಲರಲ್ಲೂ ಒಂದು ದೈವಿಕ ಭಾವನೆಯನ್ನು ಮೂಡಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ದಯಮಾಡಿ ನಮ್ಮ ಡಾಕ್ಟರ್ ಎಂ ಆರ್ ಪ್ರಸಾದ್ ಅವರ ಒಡಗೂಡಿ ಎಲ್ಲರೂ ಜ್ಯೋತಿ ಬೆಳಗಿ ಈ ಸಭೆಯನ್ನು ಪ್ರಾರಂಭಿಸಬೇಕು.